ಬಾರಲ್ಲಾಗ ಹುಳ, ಕೊಡದಾಗ ಹುಳ, 12-13 ದಿವ್ಸಕ್ಕೆ ಬಿಟ್ರು ಹುಳ. ಈಗ ಅಂಥವನ್ನ ಸೋಸ್ಕೊಂಡು ಕುಡಿಬೇಕು. ನಾವು ಬಂದು 13 ವರ್ಷ ಆಯ್ತು ಇಲ್ಲ ಬಾಡಿಗೆ ಇದೇವಿ. 13 ವರ್ಷದಿಂದ ಇದೆ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತ ಹಾಗೆ ಬಂದು ಹೇಳಿದ್ರಾಗ ಅರ್ತಿಲ್ಲ. MLA ಕೇಳಿವಿ, ಅಲ್ಲಿ ಎಲ್ಲ ಕೇಳಿವಿ, ಎಲ್ಲ ಕಡೆ ಆಗೈತೆ ಹೇಳೋದು. ಮುನ್ಸಿಪಾಲ್ಟಿ ದಿವ್ಸಕ್ಕೆ ವಾರದಾಗ ಒಂದ್ಸಲ ನೀರು ಬಂದ್ಸಲ ಹೋದ್ರನ್ನ ಮುನ್ಸಿಪಾಲ್ಟಿ ಕೇರ್ ಮಾಡಂಗಿಲ್ಲ. ಈಗ ಕುಡ್ಲಿಕ್ಕೆ ನೀರು ಬರಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಇನ್ನುಳಿದು ಬೇಡ ಅಟ್ಲೀಸ್ಟ್ ಕುಡಿಯೋಕೆ 15 ಇಸ್ಕೊಂಡು ನೀರು ಬರ್ತಾವ, ಅಷ್ಟನ್ನು ಇಲ್ಲ ಅಂದ್ರೆ ಹೆಂಗೆ? ಖುಷಿ ಖುಷಿ ಆಗಿ ನಾವು ಓಟ್ ಹಾಕ್ಬೇಕು, ನಮ್ಮ ಮಂದಿಗೆ ಹಾಕ್ಬೇಕು, ನಮ್ಮ ಮಂದಿಗೆ ನಾವು ಓಟ್ ಹಾಕ್ತೀವಿ. ಎಲೆಕ್ಷನ್ ಗೆದ್ರೂ ಅಷ್ಟೈತೆ, ಸೋತ್ರೂ ಅಷ್ಟೈತೆ. ಏನ್ ಮಾಡಿದ್ರೆ ಊರಾಗ ಅಂದ್ರೆ ಬಾಯಿ ನೀರು ತರ್ತಿದ್ದೀವ್ರಿ ನಾವು. ಈ ನಳ ಬಂದಾಗ್ಲಿದ್ದ ಇಟ್ಟು ಎದುರಾಯ್ತು, ತೊಂದರೆ ಆಗೈತಿ. ನಂಬರ್ ಹಂಗಾರದ ನಾವು ಹೋದ ತಕ್ಷಣ ಹೇಳ್ತಾರೆ ಮಾಡಿಸ್ತಾರ ಬರ್ತಾರ. ಈಗ ಬರ್ರಿ ಅವಾಡಿಗೆ ಯಾರದಿರಿ ಬರ್ರಿ ಅಲ್ಲೇ ನೋಡ್ಕೊಂಬರ್ ಬರ್ರಿ ಅಂತ ಆಟ ನಮ್ಮ ಮುಂದೆ ಅಂತಾರ. ಒಳ್ಳೆ ಏನು ಮಾಡಲ್ಲ. ಕೊಡ ತಗೊಂಡ್ ಹೊಯ್ಕೆ ಬಂದು ಮುನ್ಸಿಪಾಲ್ಟಿ ಈಗ ಎಲೆಕ್ಷನ್ ಬರ್ತೈತೆ. ಈ ಸಲ ಓಣ್ಯಾಗ ಎಲೆಕ್ಷನ್ಗೆ ಬರ್ಬೇಕು. ಅವ್ರು ಯಾರು ನಿಂದ್ರಾರು ಅವಾಗ ಆಯ್ತು ನೋಡವ್ರು. ಫಿಲ್ಟರ್ ನೀರಿಗೆ ನಾವು ನಳ ತೊಗೊಂಡಿವ್ರಿ. ಹಿಂಗೆ ಸಪ್ರೇಟ್ ಸುಮ್ಮನೆ ಸಿಂಪಲ್ ತೊಗೊಂಡಿರಿ. ಅದಕ್ಕೆ 2000 ರೂಪಾಯಿ ಖರ್ಚಾಗಿತ್ತು. ಕೆಂಪಿಗೆ ಕೊಡ, ಬೋಗಣಿ, ಬಾಟ್ಲ, ಡಬ್ಬಿ, ಐಸಿನ ಡಬ್ಬಿ ಎಲ್ಲ ತುಂಬಿಟ್ಟಿವಿ ನೋಡ್ರಿ. ಅವೆಲ್ಲ ತುಂಬಿಟ್ಟಿವಿ. 15 ದಿನಕ್ಕೊಮ್ಮೆ ನೀರು ನೀವು MLA ಕುಡಿತಾರ. ಅದು ಟ್ಯಾಂಕ್ ಹೆಂಗೈತೆ? 5000 ರೂಪಾಯಿ ಒಂದೈತೆ ಟ್ಯಾಂಕರ್. ಅದು ತರಬೇಕಿಲ್ಲ ನಾವು. ಎಲ್ಲಿದ್ದ ತರಾನ ಎಷ್ಟು ದುಡಿತೀವಿ? 200 ರೂಪಾಯಿ ದುಡಿತೀವಿ. ಹೆಸರಿನಲ್ಲಿಯೇ ಕಲ್ಯಾಣವನ್ನು ಹೊಂದಿರುವ ನಾಡಿನಲ್ಲಿ ಕಲ್ಯಾಣವೇ ಮರೀಚಿಕೆಯಾಗಿದೆ. ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರು ಸಿಗದೆ ಇಲ್ಲಿನ ಜನರು ಪ್ರತಿದಿನ ಪರದಾಡುವಂತಾಗಿದೆ. ಒಮ್ಮೆ ಯೋಚಿಸಿ, ಕನಿಷ್ಠ ಪಕ್ಷ ಕುಡಿಯುವ ನೀರು ಇದ್ದರೆ ಜೀವನ ಸಾಗ್ತದೆ. ಆದರೆ ಅದೇ ನೀರು 15 ದಿನಕ್ಕೊಮ್ಮೆ ಮಾತ್ರ ಸಿಗುವ ಪರಿಸ್ಥಿತಿ ಎದುರಾದರೆ ಜನರ ಬದುಕು ಹೇಗಿರ್ಬೋದು ಅಂತ ಎಂದಾದರೂ ಊಹಿಸಿದ್ದೀರಾ? ಹೌದು, ಇದು ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಭಾಗವಾದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ ಜನರು ಇದೇ ಸಂಕಷ್ಟವನ್ನು ಪ್ರತಿದಿನ ಎದುರಿಸುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಜನರು ದಿನನಿತ್ಯ ಚಿಂತೆಯಲ್ಲಿ ದಿನದೂಡುವುದಾಗಿದೆ. ನಳಾರ ಹಾಕ್ಸಿ ಕೊಡ್ಬೇಕು ಗೌರ್ಮೆಂಟ್. ಏನಿಲ್ಲ ಅಂದ್ರೆ ಏನು ಮಾಡಮ್ಮ ನಾವು? ಬರೀ ಓಟಿಗೆ ಬರ್ತಾರೆ ನೋಡ್ರಿ, ಓಟ್ ಹಾಕ್ರಿ ಅಂತಂದು. ನಾವು ಏನು ಮಾಡಮ್ಮ ರೀ? 15 ದಿನಕ್ಕೊಮ್ಮೆ ನೀರು ನೀವು MLA ಕುಡಿತಾರ. ಇವ್ರು 15 ದಿವಸ ಬರ್ತಾರ. ಸಾಲಿಂ ಬಿದ್ದು ಏನು ಮಾಡ್ತಾರೆ? ಗಾಡಿ ಮೇಲೆ ಕೊಡ ಹಾಕೊಂಡು 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋಗಿ ತುಂಬ್ಕೊಂಬರ್ತಾರೆ. ನೀರಿಗೆ ಕುಡ್ದು ಏನೋ ಹಾಗೆ ನಾವು ರೋಗಕ್ಕೆ ಬಂದ ಏನಮ್ಮ ಆರಾಮಿರ್ಲಿಕ್ಕೆ ತೋರಿಸ್ಕೊಂತೀವಿ, ಮತ್ತೆ ಬಾಟ್ಲಿ ಹಚ್ಕೊಂತೀವಿ, ಮತ್ತೆ ಏನ್ ಮಾಡಕ್ಕಿಲ್ಲ. ಎಲ್ಲ ಈ ಜನ ನೋಡಿ, ನಾವು ಬಂದ್ರೆ ನೀವು ಹಿಂಗ್ ನಿಂತಿರಲ್ಲ. ಎಲೆಕ್ಷನ್ ಬಂದಾಗ ಹಿಂಗೆ ಯಾಕೆ ನಿಂದ್ರಲ್ಲ ನೀವು? ಆತಮ್ಮ ಎಲೆಕ್ಷನ್ ಮುಗಿಲಿ, ನೀವು ನಮಗ್ ಗೆದ್ದಿಸ್ರಿ, ನಿಮ್ಗೆ ಆಯ್ತು ಮಾಡಿ ಕೊಡ್ತೀವಿ. ಚಿಂತೆ ಮಾಡ್ಬೇಡಿ. ನೀವು ಅಡಿಗೆ ಮೇಲೆ ಕುಂದಿಸ್ತು ಅಂತ ಹೇಳ್ತಾರ. ಗೆಲ್ಲಕ್ ಬಂದಿರ್ತಾರಲ್ಲ ಓಟ್ ಹಾಕ್ಸೋಣಕ, ಇಲ್ಲ ನಿಮ್ಮ ಅಡಿಗೆ ಮೇಲೆ ಕುಂದಿರ್ತೀರಲ್ಲ, ನೀವು ಅಲ್ಲೇ ಜಳಕ ಮಾಡಂತ ಅಂತ ಹೇಳ್ತಾರ. ಗೆದ್ದಾರ ಅಷ್ಟೇ ಅಂದಿರ್ತಾರೆ. ಗೆದ್ದ ಮೇಲೆ ಯಾರು ಮಾಡಂತಾರೆ? 10 ವರ್ಷ ಹಿಂಗೆ ಐತಿ. ಮತ್ತೆ 2 ಎಲೆಕ್ಷನ್ ಆಗಿ 10 ವರ್ಷದಲ್ಲಿ ನಿಮ್ಮಂಗ ಕೇಳ್ತಾರ್ರಿ, ಕೇಳ್ಕೊಂತಾರ, ಹೋಗಿ ಬಿಡ್ತಾರ. ನಾವು ಖುಷಿ ಖುಷಿ ಆಗಿ ನಾವು ಓಟ್ ಹಾಕ್ಬೇಕು, ನಮ್ಮ ಮಂದಿಗೆ ಹಾಕ್ಬೇಕು, ನಮ್ಮ ಮಂದಿಗೆ ನಾವು ಓಟ್ ಹಾಕ್ತಿವಿ. ಓಟ್ ಹಾಕಿದ್ರೆ ಮೇಲೆ ಕುಂದಿರ್ತಾರ. ಇನ್ನೊಂದ್ಸಲ ಕೇಳ್ಕೋರಿ, ಯಾರಮ್ಮ ನೀವು ಏನ್ ಕಿರಿಕಿರಿ ಹಚ್ಚಿರಿ, ಬರ್ತಾ ಹೋಗಮ್ಮ ಅಂತ. ಮತ್ತೆ ಯಾರಿಗೆ ಕೇಳ್ಬೇಕು? ನೀರು ಖಾಲಿ ಅಂದ್ರೆ ಎಲ್ಲಿ ಹೋಗ್ತೀರಿ? ಮತ್ತೆ ನೀವು ಎಲ್ಲಿ ಹೋಗ್ಬೇಕ್ರಿ? ಅವನ ಕುಡಿಬೇಕ್ರಿ. ಯಾರ ಮನ್ಯಾಗ ಬೋರ್ ಹಾಕಿರ್ತಾರ ನಿಮ್ಮಂತ ಸಾವುಕಾರ ಮನ್ಯಾಗ, ಅವ್ರ ಮನ್ಯಾಗ ಅಪ್ಪ ಒಂದ್ 2 ಕೊಡ ಬುಡ ಅಪ್ಪ ನೀರಿಲ್ಲ, ಅವ್ರ ಕೈ ಕಾಲು ಹಿಡ್ಕೊಂಡು ನೀರು ತುಂಬ್ಬೇಕು. ಎಲೆಕ್ಷನ್ ಗೆದ್ರೂ ಅಷ್ಟೈತೆ, ಸೋತ್ರೂ ಅಷ್ಟೈತೆ. ಏನ್ ಮಾಡಿದ್ರೆ ಇಷ್ಟಂತ ಐತ್ ನೋಡ್ರಿ. ನೀವೇನ್ ಪರಿಹಾರ ಮಾಡಕ್ ಬಂದಿರಿ? ಪುಣ್ಯ ಕಟ್ಟಿಗೆ ಪರಿಹಾರ. ಇವಾಗ ನೀವು ಅದು ಖಾಲಿ ಆದ್ರೆ ಎಲ್ಲಿ ತರ್ತೀರ ಮತ್ತೆ ನೀರು? ನೀವು ಅಲ್ಲಾದ್ರೆ ತರ್ಬೇಕಲ್ಲ, ತಮ್ಮಂತ ಊರಿಗೆ ಹೋಗ್ಬೇಕು. ಊರಿಗೆ ಹೋಗ್ತೀರಾ? ಬೇರೆ ಊರಿಗೆ ಹೋಗ್ತೀರಾ? ಮತ್ತೆ ಏನ್ ಮಾಡಮ್ಮ, ಇರಕ್ಕಾಗಲ್ಲ. ನೀರಿಲ್ಲ. ಮನೆಯಲ್ಲಿ ನೀರು ತುಂಬ ಎಲ್ಲ ತುಂಬ್ತೀರಾ? ಪಾತ್ರೆ ಐತ್ರ ಎಲ್ಲ ತುಂಬ್ತೀರಾ? ರಾತ್ರಿ ಒಂದ್ ಚರಿಗೆ ಒಂದ್ ಚಂಬು ಒಂದ್ ಬಚ್ಚಲ ಒಂದ್ ಬಚ್ಚಲಕ ಅಂತ ಚಿಂದಿಟ್ಕ ತುಂಬ. ಮತ್ತೆ ಬೇಸಿಗೆ ಕಾಲದಲ್ಲಿ ಹೆಂಗ್ ಮಾಡಿದ್ರಮ್ಮ ನೀವೆಲ್ಲ? ಬೇಸಿಗೆಯಾಗ ಹಿಂಗ ಹೊಯ್ಕೊಂತ ಮುನ್ಸಿಪಾಲ್ಟಿ ಬಂದು 2-3 ಸತಿ ಜಾಸ್ತಿಯಾಗ ಕೊಡ ತಗೊಂಡ್ ಹೊಯ್ಕೆ ಬಂದು ಮುನ್ಸಿಪಾಲ್ಟಿ ಜಾಸ್ತಿಯಾಗ 1 ತಿಂಗಳಿಗೊಮ್ಮೆ ಬರ್ತಿತ್ತಾ? ಏನ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ. ನಮ್ಮ ಈದಿನ.com ತಂಡ ಮುದಗಲ್ ಪಟ್ಟಣಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ವಾಸ್ತವವೇ ಸಂಪೂರ್ಣ ಚಿತ್ರಣವನ್ನು ಕೊಡ್ತಾ ಇತ್ತು. ಮನೆಗಳಲ್ಲಿರುವ ಸಣ್ಣ ಸಣ್ಣ ಲೋಟದಿಂದ ಹಿಡಿದು ದೊಡ್ಡ ದೊಡ್ಡ ಡ್ರಮ್ವರೆಗೂ ಪ್ರತಿಯೊಂದರಲ್ಲೂ ನೀರು.
ಪುರಸಭೆ ಇರುವ ಮುದಗಲ್ ಪಟ್ಟಣದಲ್ಲಿಯೇ ಈ ಪರಿಸ್ಥಿತಿ ಆದರೆ ಅಲ್ಲಿನ ಸುತ್ತಮುತ್ತ ಹಳ್ಳಿಗಳ ಪರಿಸ್ಥಿತಿ ಹೇಳತಿರದ್ದು. ಮನುಷ್ಯನಿಗೆ ಕನಿಷ್ಠ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಿಕೊಡುವುದು ಸರ್ಕಾರದ ಕರ್ತವ್ಯ. ಕಳೆದ 10-15 ವರ್ಷದಿಂದ ಯಾವುದೇ ಸರ್ಕಾರಗಳು ಬಂದರೂ ರಾಯಚೂರಿನ ನೀರಿನ ಸಮಸ್ಯೆಗೆ ಪರಿಹಾರ ನೀಡಿದ್ದೇ ಇಲ್ಲ. ಇಷ್ಟು ಕೊಡ ಇರ್ತೀವಿ ಆಗ ಅಷ್ಟು ಬಕೆಟು ಇವೆಲ್ಲ ಕೊಡ ಬಕೆಟು ಏನ್ರಿ ಬಿಂದಿಗೆ ಎಲ್ಲ ತುಂಬಿಟ್ಟು ನೋಡ್ರಿ ಅವೆಲ್ಲ ಉಳಾಗಿ ಇದಾಗ್ತಾವೆ ಏನ್ರಿ ಡಬ್ಬಿ ಕೂಡ ಇಟ್ಟಿವಾಗ ನೋಡ್ರಾಗ ಏನ್ರಿ ಹ್ಞೂ ಎಷ್ಟಂತ ಇಡ್ಬೇಕ್ರಿ ಮನ್ಯಾಗ ನೀರು ಹಾಂ ಒಂದಿನ 2 ದಿನ 15 ಗಂಟೆ ನೀರು ರೀ ಅವಾಗ ಉಳಿದು ಸೋಸ್ಕೊಂಡು ಕುಡ್ತೀವಿ ರೀ. ನೀರಿಂದು ಸಮಸ್ಯೆ ಭಾಳ ಐತ್ರಿ ಇಲ್ಲಿ ಏನ್ರಿ ಒಂದು ಬಕೆಟ್ ಏನು ಬೇಡ ಬಿಂದಿಗೆ ಏನು ಬೇಡ ಎಲ್ಲ ಹೊಡ್ಕೊಂಡು ಹೋಗ್ರಪ್ಪ ವಾರಕ್ಕೊಮ್ಮೆಲೆ ಬಿಡಂತ ಹೇಳ್ರಪ್ಪ. ಒಂದಿನಲ್ಲ 2 ದಿನ ಅಲ್ರಿ 15 ಗಂಟೆ ನೀರು ಕುಡಿಯೋಕೆ ಬರೋಂಗಿಲ್ಲ ಅವು ಬರೀ ಒಳಗೆ ಬಿಡ್ತಾವ್ರಿ. ಅವು ಸೋಸ್ಕೊಂಡು ಕುಡ್ತೀವಿ ರೀ ನೀರು. ಅವು ಏನ್ರಿ ಒಂದು ಕುಡಿಯೋಕ್ಕಿಲ್ಲ, ಒಂದು ಬಳಸೋಕ್ಕಿಲ್ಲ, ಒಂದು ತೊಳೆಯೋಕ್ಕಿಲ್ಲ, ಬಟ್ಟೆ ತೊಳೆಯೋಕ್ಕಿಲ್ಲ, ಎದಕ್ಕೂ ನೀರೇ ಇಲ್ಲರಿ. ಭಾಳ ಸಮಸ್ಯೆ ಆಗಿಬಿಡ್ತೀರಿ ನೀರಿಂದು. ಒಂದಿನ ಒಂದಿನಲ್ಲ 2 ದಿನ ಅಲ್ಲ ಎಷ್ಟಂತ ತುಂಬಿಟ್ಕೋಬೇಕ್ರಿ ಅವನ್ನ. ತೆಂಬಿಗೆ ಕೊಡ ಬೋಗಣಿ ಬಾಟ್ಲ ಡಬ್ಬಿ ಹಿಟ್ಟಿನ ಡಬ್ಬಿ ಎಲ್ಲ ತುಂಬಿಟ್ಟಿವಿ ನೋಡ್ರಿ. ಅವೆಲ್ಲ ತುಂಬಿಟ್ಟಿವಿ. ಸ್ಥಳೀಯರು ಪುರಸಭೆಯ ಎದುರು ಪ್ರತಿಭಟನೆಯನ್ನು ಮಾಡಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾಯಿತು. ಆದರೂ ನೀರಿನ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗಲಿಲ್ಲ. ಸ್ಥಳೀಯರ ಆರೋಪದ ಪ್ರಕಾರ ಪಟ್ಟಣಕ್ಕೆ 15 ದಿನಕ್ಕೊಮ್ಮೆ ಮಾತ್ರ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಒಂದು ಬಾರಿ ನೀರು ಬಂದರೆ ಅದನ್ನು ಮುಂದಿನ 15 ದಿನಗಳವರೆಗೆ ಸಂಗ್ರಹಿಸಿ ಬಳಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕಡೆಯ ದಿನಗಳು ಬರುತ್ತಿದ್ದಂತೆ ನೀರಿನಲ್ಲಿ ಹುಳುಗಳು ಸೃಷ್ಟಿಯಾಗಲು ಆರಂಭಿಸುತ್ತವೆ. ಬದುಕಬೇಕಲ್ವೇ? ಅದಕ್ಕಾಗಿ ಅದೇ ನೀರನ್ನು ಸೋಸಿಕೊಂಡು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತ್ಯಂತ ಹೆಚ್ಚು ತೊಂದರೆ ಅನುಭವಿಸುತ್ತಿರುವವರು ಮಹಿಳೆಯರು. ಮನೆಯ ದಿನನಿತ್ಯದ ಕೆಲಸ, ಮಕ್ಕಳ ಆರೈಕೆ, ಅಡುಗೆ, ಮನೆ ನಡೆಸುವುದಕ್ಕಾಗಿ ಹೊಲದಲ್ಲಿ ಕೆಲಸ, ಕುಡಿಯುವ ನೀರಿನ ವ್ಯವಸ್ಥೆ ಇವೆಲ್ಲವನ್ನು ನಿರ್ವಹಿಸಬೇಕಾದ ಮಹಿಳೆಯರು ನೀರಿನ ಸಮಸ್ಯೆಯಿಂದ ತೀವ್ರ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಅದರಲ್ಲೂ ನೀರನ್ನು ಮಧ್ಯರಾತ್ರಿ ಬಿಡಲಾಗ್ತದೆ. ನೀರಿನ ಪೈಪನ್ನು ಹತ್ತಿರದಲ್ಲಿಯೇ ಇಟ್ಟುಕೊಂಡು ಮಲಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಪುರಸಭೆಯ ವಿರುದ್ಧ ಸ್ಥಳೀಯರು ಹರಿಹಾಯ್ದರು. 15 ದಿನಕ್ಕೊಮ್ಮೆ ಬರುವ ನೀರು ನಮಗೆ ಅಗತ್ಯಕ್ಕೆ ಸಾಕಾಗುವುದಿಲ್ಲ. ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ, ಆದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ ಅಂತ ಆಕ್ರೋಶಗೊಂಡರು. 15 ಬಿಡ್ತಾರೆ ಸರ್ ನೀರು, ಹುಳಗಳು ಬಿತ್ತಿಡ್ತಾವೆ. ಕುಡಿಯೋದು ಹೆಂಗ್ರಿ? ಕುಡಿದು ಬರೀ ದವಾಖಾನೆ ಸೇರಾಕತ್ತೀವ್ರಿ. ಹೇಳಿದ್ರಪ್ಪ ಅಂದ್ರೆ ನಮ್ಗೇನು ಕೇಳಬೇಡ್ರಿ, ಓಕೆ ಮೆಂಬರ್ ಕೇಳ್ರಿ ಅಂತ ಹೇಳ್ತಾರೆ. ಮೆಂಬರ್ ಕೇಳಂತ ನೀವು ಮುನ್ಸಿಪಾಲ್ಟಿಗೆ ಹೋಗ್ರಂತ ಮೆಂಬರ್ ಅಂತಾರೆ. ಯಾರಿಗಂತ ಮಾತಾಡ್ಬೇಕು ಸರ್ ನಾವು? ನೀರು 7 ವರ್ಷ ಆಯ್ತು. ಹುಲಿಗೇರಿ MLA ಆದಾಗ ಬಂದು ಪೈಪ್ ಹಾಕೋಗಿ ಇನ್ನೂ ನೀರು ಕೊಟ್ಟಿಲ್ಲ 24 hours ಅಂತ. ಪಾನಪ್ಪ 4 ವರ್ಷ ಆಯ್ತು ನೀರಿಲ್ಲ ನಮ್ಗೆ. ನಾನೇ ಒಂದು ಸತಿ ಚಾನಲಿಗೆ ಮಾತಾಡೀನಿ. 4 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ಕೊಡ್ತೀವಿ ಅಂದ್ರೆ ನೀರಿಲ್ಲ. ಈಗ ನೋಡಿ ಇಷ್ಟೆಲ್ಲ ತುಂಬಿಡ್ತೀವಿ, ಹುಳ ಉಪ್ಪಡಿ ಎಲ್ಲ ಸೇರ್ಸಬೇಕು ನೀರಿನ ಸಂಬಂಧ. ನಮ್ಗೆ 5 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ನೀರಿನ ವ್ಯವಸ್ಥೆ ಮಾಡಿ ನೋಡಿ. ಡೋಣಿ ಅದೊಂದು ಸಿಂಟೆಕ್ಸ್, ಈಗ ಇದೊಂದು ದಾರಲ್ಲ ಇಟ್ಟು ಒಳ ಬಾಕೆಟ್ ಸುಮ್ಮನೆ ತುಂಬಿಡ್ತೀವಿ. ಅಡುಗೆ ಮನೆ ಬಂದು ನೋಡ್ಬಾರಿ ನೀವು. ಅವನೇ ಕುಡಿದು ಟೈಫಾಯ್ಡು, ಮಲೇರಿ, ಡೆಂಗ್ಯೂ ಹಚ್ಕೊಂಡು 3 ದಿನಕ್ಕೊಮ್ಮೆ ಬಾಟ್ಲಿ ಹಚ್ಕೋಬೇಕು ಕಕ್ಕನಿಗೆ ಹೋಗಿ. ಮಂದಿ MLA ಬಂದರೂ ನಮ್ಗೆ ನೀರಿಲ್ಲ, MP ಬಂದರೂ ನೀರಿಲ್ಲ ಮುದಗಲ್ಲಿಗೆ. ಮತ್ತು ನಮಗೆ ಪ್ರಾಬ್ಲಮ್ ಆಗುತ್ತೆ ರೀ. ಒಂದೊಂದು ದಿವಸ ಒಂದು ಸಲ ಲೇಟ್ ಆದರೆ 13 ದಿವಸಕ್ಕೆ ಹಿಂಗೆ ಬರ್ತಾವ್ರಿ. ಒಂದೊಂದು ಸಲ ಎಲ್ಲೇನ ಪೈಪ್ ಹೊಡೆದವ ಹಿಂಗೆ ಪ್ರಾಬ್ಲಮ್ ಆದರೆ 13 ದಿವಸಕ್ಕೆ 15 ದಿವಸಕ್ಕೆ ಹಿಂಗೆ ಬರ್ತಾವೆ. ಮತ್ತೆ 6 ದಿನಕ್ಕೆ ಖಾಲಿ ಆದ್ರೆ ನೀರೆಲ್ಲ ಎಲ್ಲಿ ತರ್ತೀರಿ? ಮತ್ತೆ ಫಿಲ್ಟರ್ ನೀರು ತೊಗೊಂತೀವಿ ರೀ ಕುಡಿಯೋಕ್ಕೆ. ಇಲ್ಲಿ ಸಿಂಟೆಕ್ಸ್ ಕೂಡ್ಸ್ಯಾರ ಉಪ್ಪು ನೀರಿಂದ, ಬೇಕಂದ್ರೆ ಅವ್ನು ತೊಗೊತೀವಿ ರೀ. ಎಷ್ಟು ಖರ್ಚಾಗುತ್ತೆ ಅದಕ್ಕೆ? ಫಿಲ್ಟರ್ ನೀರಿಗೆ ನಾವು ನಳ ತೊಗೊಂಡಿವಿ ರೀ. ಹಿಂಗೆ ಸಪ್ರೇಟ್ ಸುಮ್ಮನೆ ಸಿಂಪಲ್ ತೊಗೊಂಡಿರಿ, ಅದಕ್ಕೆ 2000 ರೂಪಾಯಿ ಖರ್ಚಾಗೈತೆ ರೀ. ಎದ್ರಾಗ ಇಡ್ತೀರ ನೀವು? ಸಿಂಟೆಕ್ಸ್ ಮ್ಯಾಲೆ ಕೂಡ್ಸಿವಿ ರೀ. ಉಪಯೋಗಕ್ಕೆಲ್ಲ ಕುಡಿಯೋಕ್ಕಷ್ಟೇ ಇಂಥವು ಬ್ಯಾರಲ್ಲಿ ಇಟ್ಕೊಂಡಿವ್ರಿ. ಕುಡಿಯೋಕ್ಕೆ ಎಲ್ಲ ಕೊಡಗಳು ತುಂಬ್ಕೊಂತೀವಿ ರೀ. ಇದು ಎಷ್ಟು ಎಲ್ಲ ತುಂಬ್ಕೊಂತೀವಿ ರೀ. ಮತ್ತೆ ಆಗ್ತಾವ್ರಿ. ಮತ್ತೆ ಲಾಸ್ಟಿಗೆ ಆಗ್ತಾವ್ರಿ, 1-2 ದಿವಸಕ್ಕೆ ಆಗ್ತಾವ್ರಿ. 10 ದಿವಸ ತನಂತರ ಚೆನ್ನಾಗಿರ್ತಾವ್ರಿ. ಆಮೇಲೆ ಬಿಟ್ರೆ ಮತ್ತೆ ಹುಳ ಆಗ್ತಾವ್ರಿ. ನಾವು ಚೆನ್ನಾಗಿ ತೊಳಿಲಿಲ್ಲ ಅಂದ್ರೆ ಹುಳ ಆಗ್ತಾವ್ರಿ. ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಅನುಭವಿಸ್ತಿದ್ರ? ನಾವು ಇಲ್ಲಿಗೆ ಬಂದು ಈಗ 25 ವರ್ಷ ಆಯ್ತ್ರಿ ಇದೇ ಸಮಸ್ಯೆ. ಇಲ್ಲಿಗೆ ಬಂದು ಅವರು ಎಲೆಕ್ಷನ್ನಾಗ ಈ ಏರಿಯಾಕ್ಕೆ ನಿಂತವ್ರು ಮೆಂಬರ್ ಆರ್ಚ್ ಬಂದ್ರಿ. ಅವ್ರಿಗೆ ಹೇಳಿದ್ವಿ ರೀ. ಅವಾಗ ಒಂದ್ಸಲ ರಾತ್ರಿ ಬಿಡ್ತಿದ್ರಿ ನಮಗೆ. ನಿಮ್ಗೇನೋ ಸಮಸ್ಯೆ ಇದ್ರೆ ಹೇಳ್ರಿ ಅಂತ ಹೇಳಿದ್ರಿ. ನಾವು ನೀರು ಅಗಲತ್ ಬಿಡಂಗೆ ಮಾಡ್ರಿ, ನಮ್ಗೆ ಅಷ್ಟೇ ಸಾಕಂತ ಹೇಳಿದ್ವಿ ರೀ. ನಾವು ಊರಾಗ ಅಂದ್ರೆ ಬಾಯಿ ನೀರು ತರ್ತಿದ್ದೀವಿ ರೀ ನಾವು. ಈ ನಳ ಬಂದಾಗ್ಲಿದ್ದ ಇಟ್ಟು ಎದ್ರ ತೊಂದರೆ ಆಗೈತಿ. ನಳ ಬಂದಾಗ್ಲಿದ್ದ ತೊಂದರೆ ಆಗೈತಿ. ಬಾವಿ ನೀರು ಕುಡಿತಿದ್ರಿ? ಮೊದಲು ಬಾಯಿ ನೀರು ಕುಡ್ತಿದ್ವಿ. ಬಾವಿ ನೀರು ಚೆನ್ನಾಗಿದಾವ, ಈ ನಳ ನೀರು ಚೆನ್ನಾಗಿದಾವ? ಯಪ್ಪ ನೋಡು, ಈ ಕೊಟ್ಟವ್ರಿಗೆ ಚಂದ ಇಲ್ಲ ಅನ್ಬಾರ್ದು. ಚಂದ ಅದಲ್ಲ, ಕುಡಿತೀವಿ, ಹುಳ ಬೀಳ್ತಾವ ಭಾಳ ದಿನಕ್ಕೊಂದು. ಬ್ಯಾರಲ್ದಾಗ ಹುಳ, ಕೊಡದಾಗ ಹುಳ, 12-13 ದಿವ್ಸಕ್ಕೆ ಬಿಟ್ರು ಹುಳ. ಈಗ ಅಂಥವನ್ನ ಸೋಸ್ಕೊಂಡು ಕುಡಿಬೇಕು. ಈ ಹೆಣ್ಮಕ್ಳಿಗೆ ಮರಾಜ್ ಇಲ್ರಿ. ಬಡ ಜನಕ್ಕೆ
ದಡ್ಡಿಗೆ ಹೋಗಾಕ ಪೈಖಾನೆ ಇಲ್ಲ. ಈಗ ನಾವು ಒಬ್ರು ಇಬ್ರು ಮಾಡಿದ್ರೆ ಆತತ್ತೇನಪ್ಪ ಅದು. ನಾವು ಬಂದು 13 ವರ್ಷ ಆಯ್ತು ಇಲ್ಲ ಬಾಡಿಗೆ ಇದೇವಿ. 13 ವರ್ಷದಿಂದ ಇದೈತಿ. ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂದ್ರೆ ಹಗಲೆ ಮುಗ್ಲೆ ಬಂದು ಹೇಳಿದ್ರಾಗೂ ಅರ್ತಿಲ್ಲ. ಅದ್ರಲ್ಲಿ ಬಂದು ನೀವು ಕೇಳ್ತೀರಿ, ನಾವು ಏನಂತ ಹೇಳ್ಬೇಕು? ಹುಳ ಬೀಳ್ತಾವ ಮತ್ತು ಅದ ಕ್ಲೀನ್ ಮಾಡ್ದೆ, ಹುಡುಗರಿಗೆ ಅದೇ ಯೂಸ್ ಮಾಡ್ದೆ, ಮತ್ತು ಅದ ಹಂಗೆ ಮುಂದೆ ಹೋಗಕತ್ತೈತ್ರಿ ಅದಷ್ಟು. ಮತ್ತು ಇದಕ್ಕೇನು ಸಮಸ್ಯೆ ಪರಿಹಾರನೇ ಇಲ್ಲ. ಹಾಂ MLA ಕೇಳಿವಿ, ಅಲ್ಲಿ ಎಲ್ಲ ಕೇಳಿವಿ, ಎಲ್ಲ ಕಡೆ ಆಗೈತೆ ಹೇಳೋದು. ಮುನ್ಸಿಪಾಲ್ಟಿ ದಿವ್ಸಕ್ಕೆ ವಾರದಾಗ ಒಂದ್ಸಲ ನೀರು ಬಂದು ಹೋದ್ರೂ ಮುನ್ಸಿಪಾಲ್ಟಿ ಕೇರ್ ಮಾಡಂಗಿಲ್ಲ. ಇವತ್ತು ಬರ್ತೀವಿ ನಾಳೆ ಬರ್ತೀವಿ ನಮ್ಮ ಕಲಾಸ್ ಅವ್ರು ನೀರು ಬಿಡೋರು ಹಂಗೆ ಅದಾರ, ಅಲ್ಲಿ ಹೇಳೋರು ಹಂಗೆ ಅದಾರ. ಈಗ ಹಬ್ಬ ಗಿಬ್ಬ ಬಂದರೆ ಬೇಗ ಖಾಲಿ ಆಗ್ತದೆ. ಹಬ್ಬ ಬಂದು ನೀರೇ ಬರಂಗಿಲ್ಲ, ನೀರು ಎಲ್ಲಿಂದ ಖಾಲಿ ಆಗ್ತದೆ. 2 ದಿವಸ ಇರ್ತಾವೆ 3 ದಿವಸ ಇರ್ತಾವೆ ರೀ. 15 ದಿವಸ ಆಮೇಲೆ ಮತ್ತೆ ಇಲ್ಲ ತರ್ಸಬೇಕು. ಅಲ್ಲಿಂದ ಇಲ್ಲ ಬೋರ್ ಇರ್ತಾವೆ, ಯಾವ ಮತ್ತೆ ಅಡ್ಜಸ್ಟ್ ಮಾಡಕ್ಕೆ ಬೇಕು. ದಿನಕ್ಕೊಮ್ಮೆ ನೀರು ಬರ್ತಾವ್ರಿ, ಅವು ಒಟ್ಟು ಬರಗೇ ಇಲ್ಲ. ಎಲ್ಲರೂ ಒಂದು 3 ತಾಸು ನೀರು ಬಿಟ್ಟನೆ ಅಂದ್ರಪ್ಪ ಅಂದ್ರೆ ಲಾಸ್ಟ್ ಹೋಗತ್ನಾಗ 1 ತಾಸು ಬರ್ತಾವೆ ನೋಡ್ರಿ ನಮ್ಮ ನೀರು. ಈ ಪ್ರಾಬ್ಲಮ್ 15 ವರ್ಷಲಿದ್ದಾನ ಐತಿ. ಒಂದಿನ ಯಾರು ಏನೂ ಸಾಲ್ವ್ ಮಾಡೋಕ್ಕಿಲ್ಲ. ಮೆಂಬರ್ ಹಂಗಾರ ಅದ, ನಾವು ಹೋದ ತಕ್ಷಣ ಹೇಳ್ತಾರೆ ಮಾಡಿಸ್ತಾರ ಹೋರಿ ಬರ್ತಾರ. ಈಗ ಬರ್ರಿ ಆ ವಾರ್ಡಿಗೆ ಯಾರು ಅದಿರಿ ಬರ್ರಿ ಅಲ್ಲೇ ನೋಡ್ಕೊಂಬರ್ ಬರ್ರಿ ಅಂತ ಆಟ ನಮ್ಮ ಮುಂದೆ ಅಂತಾರ. ಒಳ್ಳೆ ಏನೂ ಮಾಡೋಲ್ಲ. ಏನು ಗೆಲ್ಸದ್ರಿ ಅವ್ರನ್ನ? ಮತ್ತು ಬಿಡ್ಬೇಕಲ್ರಿ, ಹಾಕಬೇಕಲ್ಲ. ನಮ್ಮ ಹಕ್ಕತ್ತೆ ಇರ್ತದ ಮತ್ತೆ ಹಾಕೋದು, ಮತ್ತೆ ಹೋಗಿ ಹಾಕಿ ಬರ್ತೀವಿ. ಆಮೇಲೆ 15 ಕೊಟ್ಟರು ಕೂಡ ಫುಲ್ ನೀರು ಬರ್ತಾ ಇಲ್ಲ. ಆಮೇಲೆ ಕೇಳಿದ್ರಪ್ಪ ಅಂತಾರೆ ಬಿಟ್ಟಿವಲ್ರಿ ಅದನ್ನ ಬಿಟ್ಟಿವಲ್ರಿ ಇದು ಬಿಟ್ಟು. ಆಮೇಲೆ ಅಲ್ಲಿ ಡೌನಿಗೆ ಹೋಗ್ತವೆ, ಈ ಕಡೆ ನೀರು. MLA ಏನಂತಾನೆ ಹೇಳಿಲ್ಲ, ಬಟ್ ಮುನ್ಸಿಪಾಲ್ಟಿಗೆ ತಿಳಿಸಿ ಮೊದಲು ಇವ್ರು ಮೀರ್ತಪ್ಪ ಅಂದ್ರೆ ಮುಂದೆ ಮಾಡೋಣ ಅಂತೇಳಿ. ಆಮೇಲೆ ಅವ್ರು ಸುರೇಶ್ಗೆ ಹೇಳ್ತೀವಿ, ಬಿಟ್ಟಿನ್ರಿ ಸರ್ ನಾ ಏನು ಮಾಡಿ ನೀರು ಬಂದಿಲ್ಲ ಅಂದ್ರೆ ನಾವು ತಿರುವಿ ನೋಡ ಆಗರೆ ಏನು ಬಿಡ್ತೀವೋ ಇಲ್ಲೋ ಅಂದಿಂದ ಅವಾಗ ಮತ್ತೆ ಬಿಡ್ತಾರೆ ಈ ಕಟ್ಟೆ. ಈಗ ಕುಡ್ಲಿಕ್ಕೆ ನೀರು ಬರಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಇನ್ನುಳಿದು ಬೇಡ, ಅಟ್ಲೀಸ್ಟ್ ಕುಡಿಯೋಕೆ 15 ನೀರು ಬರ್ತಾವ, ಅಷ್ಟನ್ನು ಇಲ್ಲ ಅಂದ್ರೆ ಹೆಂಗೆ? ಕುಡಿಯಲು, ಅಡುಗೆಗೆ ಮತ್ತು ಇತರ ಅಗತ್ಯತೆಗಳಿಗೆ ನೀರನ್ನು ಮಿತವಾಗಿ ಬಳಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿನ ಸಮಸ್ಯೆಯಿಂದ ದಿನನಿತ್ಯದ ಬದುಕೆ ಅಸ್ತವ್ಯಸ್ತಗೊಂಡಿದೆ. ಒಂದೆಡೆ ಬೇಸಿಗೆಯ ಬಿಸಿಲು, ಮತ್ತೊಂದೆಡೆ ನೀರಿನ ಕೊರತೆ. ಈ ಎರಡರ ಮಧ್ಯೆ ಮುದುಗಲ್ ಜನರ ಬದುಕು ಹೈರಾಣಾಗಿದೆ. ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ಕುಡಿಯುವ ನೀರಿಗಾಗಿ ಜನರು ಹೋರಾಟ ನಡೆಸಬೇಕಾಗಿರುವುದು ಆಡಳಿತ ವ್ಯವಸ್ಥೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮುದಗಲ್ ಪಟ್ಟಣದ ಜನರ ಬೇಡಿಕೆ ಒಂದೇ: 15 ದಿನಕ್ಕೊಮ್ಮೆ ಅಲ್ಲ, ಕನಿಷ್ಠ ಪಕ್ಷ 4-5 ದಿನಗಳಿಗೆ ಒಮ್ಮೆ ಆದರೂ ನೀರನ್ನು ಬಿಡಬೇಕು. ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ಮತದಾನವನ್ನೇ ಬಹಿಷ್ಕರಿಸಲಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. MLA ಹುಲ್ಗೇರಿ ಹೆಂಡ್ತಿ ಅವ್ರು ಬಂದಿದ್ರು. ಹುಲ್ಗೇರಿ ಹೆಂಡ್ತಿನ ಇಲ್ಲಿಗೆ ಬಂದಿದ್ಲು. ಅದು ಒಂದು ಮನೆಗೆ ಬಂದು ಒಂದು ಮನೆ ಇದ್ದು ಹೊಂಟಿದ್ಲು. ಆ ಮಾತಿಗೆ ನಾನೇನಂದೆ, ಅಲ್ಲಮ್ಮ ನೀವು ದೊಡ್ಡವರಾಗಿ ಎಲೆಕ್ಷನ್ ಬಂದಾಗ ಬರ್ತೀರಿ, ಈಗ ಆ ಕಡ್ಲಿಂದ ಆ ಕಡೆ ಹೋಗಿರ ಮಾರಿ ನೋಡಿ ಮಳಾಕ ಕೂರಾಗ ಬಂದಿರ ಅಂತ ನಾನು ಕೇಳಿದ್ರೆ ಏನಮ್ಮ ಅಂದ್ರು ಅಷ್ಟು ತೋರಿಸಿ ಕಳಿಸಿದೆ. ಆ ಅಮ್ಮ ಇನ್ನವರಿಗಾದ್ರೂ ಒಳ್ಳೆ ನೋಡಿದ್ದಾಳೆ. ಬಂದೋಟು ಓಣಿ ಎಲ್ಲ ಚೆಲ್ಲಾಡಿ ಕೈ ಹಿಡ್ಕೊಡ್ರಿ ಅಂದ್ಲು. ಅದನ್ನ ಹಿಡ್ಕೋಬೇಕು ಯಾರೀಗ? ಈಗ ಎಲೆಕ್ಷನ್ ಬರ್ತೈತೆ, ಈ ಸಲ ಓಣ್ಯಾಗ ಎಲೆಕ್ಷನ್ಗೆ ಬರ್ಬೇಕವ್ರು ಯಾರು ನಿಂದ್ರವ್ರು. ಅವಾಗ ಐತ್ ನೋಡವ್ರದ್ದು. ಬರ್ರಿ ಅಲ್ಲಿ ಹುಳ ತೋರಿಸ್ತೀನಿ. ಅವ್ ಟ್ಯಾಂಕ್ ಎಲ್ಲಿಂದ ತರ್ಬೇಕು? ನಾವು ದುಡ್ಡು ತಿನ್ನಾರು. ಅದು ಟ್ಯಾಂಕ್ ಹೆಂಗೈತಿ? 5,000 ರೂಪಾಯಿಗೆ ಒಂದೈತಿ ಟ್ಯಾಂಕರ್. ಅದು ತರ್ಬೇಕಿಲ್ಲ ನಾವು. ಎಲ್ಲಿದ್ದ ತರಾನ ಎಷ್ಟು ದುಡಿತೀವಿ? 2,200 ರೂಪಾಯಿ ದುಡಿತೀವಿ. ತಿಂಗ ವಾರ ಎಷ್ಟಾಗುತ್ತದ ಕೂಲಿ? 1,200 ರೂಪಾಯಿ ಆಗುತ್ತೆ. 1,200 ರೂಪಾಯಿದಾಗ ಮಕ್ಕಳಿಗೆ ತೋರ್ಸಾನೆ ತಗ, ಟ್ಯಾಂಕ್ ತರಾನೆ ತಗ, ಬಿಸಿಲೇ ನೀರು ತರಾನೆ ತಗ. ಗೌರ್ಮೆಂಟ್ ಇದು ಎದಕ್ಕಾಗೈತೆ? ನಾವು ಓಟ್ ಎದಕ್ಕೆ ಹಾಕಾಕತ್ತೀವಿ? ಸಿದ್ದರಾಮ ಈಸ್ ದಿನ ರೊಕ್ಕ ಹಾಕಿದ, ಎಲ್ಲರಿಗೆ 2,000 3,000 ಹಾಕಿದ. ಈಗ ಸಿದ್ದರಾಮ 4 ತಿಂಗಳು ಮತ್ತೆ ಕುಂದಿರ್ಸಿಬಿಟ್ಟ. ಪುಣಾತ್ ಮಹಾರಾಷ್ಟ್ರ ಹಾಕಾಕತ್ತಿದ್ದ ಆತಂದು ತಿನ್ನಾಕತ್ತಿದ್ದೀವಿ. ನಮಗೆ ಬೇಕು ನೀರು. 4 ದಿನಕ್ಕೊಮ್ಮೆ ನೀರು ಬೇಕು. 4 ದಿನಕ್ಕೊಮ್ಮೆ ಇರ್ಬೇಕು. ಹಂಗಾದ್ರೆ ಎಲೆಕ್ಷನ್ ಬರ್ಲಿ, ಯಾವ ಮಂದಿ ಬಂದ್ರೆ ನಾವು ಸುಮ್ಮನೆ ಇರೋರು. ಇಲ್ಲಕ್ರಿ ಇನ್ಮ್ಯಾಗ್ಲಿಂದ ನಾವು ಸುಮ್ಮನೆ ಇರಲ್ಲ. ನಮ್ಮ ಬ್ಯಾಕ್ವರ್ಡ್ ಜಿಲ್ಲೆ ರಾಯಚೂರು ಅವರ ಯಾದಗಿರಿ 2024 ಸರ್ವೆ ಪ್ರಕಾರ 163, ಅವರು 165 ಹಿಂದುಳಿದ ರಾಜ್ಯ. ದೇಶದಲ್ಲಿ ಹಿಂದುಳಿದ ಜಿಲ್ಲೆಗಳು ಇವು. ಇದರಲ್ಲಿ ಅಭಿವೃದ್ಧಿ ಇಲ್ಲ, ಏನಿಲ್ಲ. ನೀರಿನ ಕೊರತೆ ಬಹಳ ಇದೆ. 10 ದಿನಕ್ಕೆ ಒಂದ್ಸಲ 15 ದಿನಕ್ಕೆ ಒಂದ್ಸಲ ನೀರು ಬರ್ತವೆ. ನೀರಿನ ಬಗ್ಗೆ ಯಾರು ಯಾವ ಅಧಿಕಾರಿಗಳಿಗೆ ಹೇಳಿದ್ರು, ಯಾವ ತಹಸೀಲ್ದಾರಿಗೆ ಹೇಳಿದ್ರು, ಚೀಫ್ ಆಫೀಸರ್ ರೆಸ್ಪಾನ್ಸೇ ಮಾಡೋದಿಲ್ಲ. ಇಲ್ಲಿ ನೀರಿನ ಬಗ್ಗೆ ಬಹಳ ತೊಂದರೆ ಇದೆ. ನೀರು ಬಿಡಬೇಕಂತ ತಮ್ಮಲ್ಲಿ ಮೀಡಿಯಾ ಪ್ರಕಾರ ಹೇಳುತ್ತೇನೆ ಅಷ್ಟೇ. ಬಿಡಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಇದು ರಾಜಕೀಯ ಎಲೆಕ್ಷನ್ ಬಹಿಷ್ಕಾರವನ್ನು ಮಾಡುತ್ತೇವೆ ಈ ವಾರ್ಡಿನ ಪ್ರಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.